ಇನ್ನು ಚಾಮರಾಜನಗರದ ಟಿಕೆಟ್ಗಾಗಿ ಭಾರೀ ಫೈಟ್ ನಡೀತಾ ಇದೆ. ಸುನಿಲ್ ಬೋಸ್ ಮಾಜಿ ಶಾಸಕ ನಂಜುಂಡಸ್ವಾಮಿ ಮಧ್ಯೆ ಈ ಫೈಟ್ ಏರ್ಪಟ್ಟಿರೋದು. ಪುತ್ರನಿಗೆ ಟಿಕೆಟ್ ಕೊಡುವಂತೆ ಎಚ್.ಸಿ. ಮಹದೇವಪ್ಪ ಅವರು ಪಟ್ಟಣ ಹಿಡಿದಿದ್ದಾರೆ. ದೆಹಲಿ ಮಟ್ಟದಲ್ಲೂ ಕೂಡ ಮಾಜಿ ಶಾಸಕ ನಂಜುಂಡಸ್ವಾಮಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಖರ್ಗೆ ಸೂಚನೆಯಂತೆ ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ನಂಜುಂಡಸ್ವಾಮಿ ಅವರು ಮಹದೇವಪ್ಪ ಪುತ್ರನಿಗೆ ಬಹುತೇಕ ಟಿಕೆಟ್ ಒಲವು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಆಕಾಂಕ್ಷಿಗಳು 2-3 ಜನ ಇದ್ದೇ ಇರ್ತಾರೆ. ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಅಳೆದು ತೂಗಿ ಫೈನಲ್ ಆಗಿ ಪ್ರಕಟ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನವರು ಘೋಷಣೆ ಮಾಡಿರೋದೇ 7 ರಾಜ್ಯದಲ್ಲಿ. ಇನ್ನುಳಿದಂತೆ ಅವರು ಘೋಷಣೆ ಮಾಡ್ಕೊಳ್ಬೇಕಾಗಿದೆ. ಅದೆಲ್ಲವನ್ನು ಫೈನಲ್ ಯಾವ ಮಾಡ್ತಾರೆ? ಆಕ್ಚುಲಿ ಕೆಲವು ಕಡೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ತುಂಬಾ ಕಾಡ್ತಾ ಇದೆ. ಅವ್ರಿಗಿರ್ತಕ್ಕಂಥ ದೊಡ್ಡ ಸಮಸ್ಯೆನೇ ಅದು ಕಾಂಗ್ರೆಸ್ನವರು. ಅದಕ್ಕೋಸ್ಕರನೇ ಈ ಪಕ್ಷದಲ್ಲಿ ಅಸಮಾಧಾನಿತರಾಗಿ ಯಾರು ಬರ್ತಾರೆ, ಸದಾನಂದ ಗೌಡರು ಬರ್ತಾರಾ, ಅವ್ರು ಬರ್ತಾರಾ, ಇವ್ರು ಬರ್ತಾರಾ ಕರ್ಕೊಂಡು. ಮೊನ್ನೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ನಾನು ದೊಡ್ಡ ದೊಡ್ಡ ಹುಲಿಗಳಿಗೆಲ್ಲ ಬಲೆ ಹಾಕ್ಬಿಟ್ಟಿದ್ದೆ, ನಮ್ಮವರೇ ಬಿಡ್ಲಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಕರೆಕ್ಟ್ ಹೇಳಿದ್ದು. ದೊಡ್ಡ ಯಾಕೆ ಅಂತಂದ್ರೆ ಕ್ಯಾಂಡಿಡೇಟ್ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರನೇ ಲಿಸ್ಟ್ ಅನೌನ್ಸ್ ಆಗ್ತಾ ಇಲ್ಲ ಇನ್ನುವೇ. ಅಲ್ಲಿ ಇನ್ನೂ ಸಭೆ ಆಗ್ತಾ ಇದೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತನ್ಬಿಟ್ಟು. ಹಾಗಾಗಿ ಚಾಮರಾಜನಗರದ ವಿಚಾರ ಅಂತಾನೆ ಅಲ್ಲ, ಬಟ್ ಎಲ್ಲ ಕಡೆ ಹಾಗಾಗಿದೆ.